ಯಕ್ಷಗಾನ ಕಲೆ ಕಲಾವಿದರಿಗಾಗಿಯೇ ಇರುವಂತಹ ಸುದ್ದಿ ಟಿವಿಯ ವಿಶೇಷ ಕಾರ್ಯಕ್ರಮ ಯಕ್ಷರಂಗಕ್ಕೆ ಸ್ವಾಗತ. ನಾನು ಸೌಮಿಶ್ರೀ ಮಾರ್ನಾಡ್. ಇಂದು ನಮ್ಮೊಂದಿಗೆ ಹಿರಿಯ ಭಾಗವತರಾದ ರಸರಾಗ ಚಕ್ರವರ್ತಿ ಎಂದೇ ಬಿರುದನ್ನು ಹೊಂದಿರುವಂತಹ ಪ್ರಖ್ಯಾತ ಭಾಗವತರು ದಿನೇಶ್ ಅಮ್ಮಣ್ಣಯವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಹಾಗೆ ಸುದ್ದಿ ಚಾನಲ್ ಅವರಿಗೂ ನನ್ನ ಧನ್ಯವಾದಗಳು. ಹೇಳಿ. ದಿನೇಶ್ ಅಮ್ಮಣ್ಣಯರ ಅನುಭವ 41 ವರ್ಷಗಳು. ಇದರಲ್ಲಿ ಸಾಕಷ್ಟು ಪ್ರಖ್ಯಾತಿಯನ್ನು ಗಳಿಸಿದವರು. ಅವರ ಧ್ವನಿಗೆ ಇರ್ಬೋದು, ಕಂಠಕ್ಕಿರ್ಬೋದು, ಹಾಗೆ ಭಾಗವತಿಕೆಗೆ ಸಾಕಷ್ಟು ಒಂದು ಕಲಾಭಿಮಾನಿಗಳು ಕೂಡ ಇದ್ದಾರೆ. ಅವರ ಕುರಿತಾದ ಒಂದು ಪುಟ್ಟ ಪರಿಚಯದ ವಿಡಿಯೋ ತುಣುಕನ್ನ ನೋಡ್ಕೊಂಡು ಬರೋಣ. ತುಳು ಯಕ್ಷಗಾನ ಮತ್ತು ಪೌರಾಣಿಕ ಕನ್ನಡ ಯಕ್ಷಗಾನದಲ್ಲಿ ಸಮರ್ಥ ಸಮತೂಕದ ಭಾಗವತರಾಗಿ ಮೆರೆದವರು ದಿನೇಶ್ ಅಮ್ಮಣ್ಣಯರು. ಬಾಲ್ಯದಲ್ಲಿಯೇ ಯಕ್ಷಗಾನದ ವಾತಾವರಣ, ಸಂಗೀತದ ಹಿನ್ನೆಲೆ ಇವರನ್ನ ಇಂದು ಸಮರ್ಥ ಭಾಗವತರನ್ನಾಗಿಸಿದೆ. ದೀರ್ಘ ಅನುಭವವಿರುವ ದಿನೇಶ್ ಅಮ್ಮಣ್ಣಯರು ಪ್ರಸ್ತುತ ಎಡನೀರು ಮೇಳದಲ್ಲಿ ಪ್ರಧಾನ ಭಾಗವತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಮ್ಮಣ್ಣಯರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಜುಲೈ 7, 1959ರಲ್ಲಿ ಜನಿಸಿದ್ರು. ನಾರಾಯಣ ಅಮ್ಮಣ್ಣಯ ಕಾವೇರಿಯಮ್ಮ ದಂಪತಿಗಳಿಗೆ ಜನಿಸಿದ್ರು. ಪತ್ನಿ ಸುಧಾ ಹಾಗೂ ಅಕ್ಷತಾ ಮತ್ತು ಅಮಿತಾ ಎಂಬ ಇರುವರು ಪುತ್ರಿಯರ ಜೊತೆಗಿದ್ದಾರೆ. ಅಮ್ಮಣ್ಣಯರು ಪ್ರೌಢ ಶಿಕ್ಷಣದ ಬಳಿಕ ಮನೆಯಲ್ಲೇ ಆರಂಭದ ಸಂಗೀತ ಶಿಕ್ಷಣ ಪಡೆದು ಬಳಿಕ ಹಿರಿಯ ಶ್ರೇಷ್ಠ ಕಲಾವಿದರಾದ ಹರಿನಾರಾಯಣ ಬೈಪಡಿತಾಯರು, ಚಿಕ್ಕಪ್ಪ ವಿಷ್ಣು ಅಮ್ಮಣ್ಣಯರು, ಹಿರಿಯ ಭಾಗವತ ದಾಮೋದರ ಮಂಡೆಚ್ಚರಿಂದ ಭಾಗವತಿಕೆ ಹಾಗೂ ಹಿಮ್ಮೇಳದ ಅಭ್ಯಾಸ ನಡೆಸಿದ್ರು. ಪುತ್ತೂರು ಮೇಳ, ಕರ್ನಾಟಕ ಮೇಳ, ಕದ್ರಿ ಮೇಳ, ಕುಂಟಾರು ಮೇಳದಲ್ಲಿ ತಿರುಗಾಟದ ಸುದೀರ್ಘ ಅನುಭವವಿರುವ ಅಮ್ಮಣ್ಣಯರು ಇದೀಗ ಎಡನೀರು ಮೇಳದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕಾಡಮಲ್ಲಿಗೆ, ಕೋಟಿ ಚೆನ್ನಯ್ಯ ಮುಂತಾದ ತುಳು ಪ್ರಸಂಗಗಳನ್ನು ರಂಗದಲ್ಲಿ ಮೆರೆಸಿ ಯಶಸ್ವಿಗೊಳಿಸಿದ್ದಾರೆ. ಅಷ್ಟೇ ಅಲ್ಲ, ಪೌರಾಣಿಕ ಪ್ರಸಂಗಗಳಾದ ಸತ್ಯ ಹರಿಶ್ಚಂದ್ರ, ನಳದಮಯಂತಿ, ಪಟ್ಟಾಭಿಷೇಕ, ಕರುಣ, ಶೃಂಗಾರ ಭಾವಗಳಿಗೆ ಹೊಸ ರಾಗ ಬಳಸಿ ಭಾಗವತಿಕೆಗೆ ಹೊಸ ಆಯಾಮ ನೀಡಿದವರು. ಯಕ್ಷಗಾನದ ಸಂಗೀತ ಪ್ರೇಮಿಗಳನ್ನ ವೈಶಿಷ್ಟ್ಯಪೂರ್ಣ ಸಂಗೀತ ಶೈಲಿಯ ಮೂಲಕ ರಂಜಿಸಿದವರು ಅಮ್ಮಣ್ಣಯರು. ಅಪಾರ ಅಭಿಮಾನಿಗಳನ್ನ ಹೊಂದಿರುವ ಅಮ್ಮಣ್ಣಯರು ರಸರಾಗ ಚಕ್ರವರ್ತಿ, ಗಾನಕೋಗಿಲೆ ಮೊದಲಾದ ಬಿರುದು ಸನ್ಮಾನಗಳಿಗೆ ಪಾತ್ರರಾಗಿದ್ದಾರೆ. ಸರ್, ನಿಮ್ಮ ಬಗ್ಗೆ ಕೇಳಿದ್ದೇವೆ. ಅಮ್ಮಣ್ಣಯರ ಕುಟುಂಬವೇ ಒಂದು ಕಲೆಯ ಕುಟುಂಬ. ನಿಮ್ಮ ತಂದೆ ಇರ್ಬೋದು, ಚಿಕ್ಕಪ್ಪ ಇರ್ಬೋದು, ಹಾಗೆ ಅಕ್ಕ ಇರ್ಬೋದು, ಒಂದು ಸಂಗೀತದ ಹಿನ್ನೆಲೆ, ಯಕ್ಷಗಾನದ ಹಿನ್ನೆಲೆ. ಸೊ ಈ ಎಲ್ಲ ಪರಂಪರೆ ನಿಮಗೆ ಯಕ್ಷಗಾನಕ್ಕೆ ಒದಗಿರೋದ್ರಿಂದ ನೀವು ಈ ಒಂದು ರಂಗಕ್ಕೆ ಸುಲಭವಾಗಿ ಬಂದ್ರಿ, ಹಾಗೆ ಜನಮನ್ನಣೆಯನ್ನ ಗಳಿಸಿದ್ರಿ. ನಿಮ್ಮ ಈ ಕುಟುಂಬದ ಹಿನ್ನೆಲೆ ಬಗ್ಗೆ ಏನು ಹೇಳ್ತೀರಾ? ನಮ್ಮದು ಸ್ವಾಭಾವಿಕವಾಗಿ ಕಲಾ ಸಂಬಂಧಿ ಕುಟುಂಬ ಮೊದಲಿಂದಲೇ. ಯಾಕಂತ ಹೇಳಿದ್ರೆ ಅಮ್ಮಣ್ಣಯ ಫ್ಯಾಮಿಲಿ ಎಂಬುದು ಅದು ಮೊದಲಿಂದಲೇ ಸಂಗೀತ, ಯಕ್ಷಗಾನ ಹಲವು ಪ್ರಕಾರಗಳನ್ನು ಹೊಂದಿ ಬೆಳೆದಂಥ ಒಂದು ಕುಟುಂಬ. ಅದರಲ್ಲಿ ನಾನು ಒಬ್ಬ. ಎಳವೆಯಲ್ಲಿಯೇ ನಾನೇನು ಅಂತ ಹೇಳಿದರೆ ಯಾವುದು ಕೇಳ್ತೇನ ಅದು ನನಗೆ ಬಂದು ಬಿಡ್ತಾ ಇತ್ತು. 3ನೇ ತರಗತಿಯಲ್ಲಿರುವಾಗಲೇ
ಚೆಂಡೆ ಮದ್ದಳೆ ಬಾರಿಸ್ತಾ ಇದ್ದೆ ನಾನು, ಬಾಲ ಪ್ರತಿಭೆ. ಆಮೇಲೆ ಏನಾಯಿತು ಅಂತ ಹೇಳಿದ್ರೆ, ನನ್ನ ಸೋದರ ಭಾವ ಹರಿನಾರಾಯಣ ಬೈಪಡಿತ್ತವರು ನನ್ನ ಅಣ್ಣನಿಗೆ ಅವರು ಏನು ಅಂತ ಹೇಳಿದ್ರೆ ಯಕ್ಷಗಾನ ಮೃದಂಗವನ್ನು ಪಾಠ ಮಾಡ್ತಾ ಇದ್ರು. ನನಗೆ ಮೃದಂಗ ಬಾರಿಸರಿಗೆ ಬಿಡ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲಿಯಾದರೂ ವಿದ್ಯಾಭ್ಯಾಸಕ್ಕೆ ತೊಂದರೆ ಆದೀತು ಎಂಬ ಒಂದು ಭಾವನೆ ಆಗಿನ ಕಾಲದ್ದು. ಅದು ಏನಾಯಿತು ಅಂತ ಹೇಳಿದ್ರೆ, ಅವನಿಗೆ ಏನು ಹೇಳಿಕೊಡ್ತಾ ಇದ್ದಾರೋ ಅಣ್ಣನಿಗೆ ಅವನಿಗೆ ಬರ್ತಾ ಇರಲಿಲ್ಲ, ನನ್ನ ಕೈಯಲ್ಲಿ ಬರ್ತಾ ಇತ್ತು. ನನ್ನ ಆ ಒಂದು ಸೂಕ್ಷ್ಮಮತಿ ಅಂದರೆ ಎಳವೆಯಲ್ಲಿ ನನ್ನಲ್ಲಿ ಇತ್ತ ಆ ಪ್ರತಿಭೆ. ನಾವೊಂದು ಸಣ್ಣ ಮಾತಲ್ಲಿ ಹೇಳುವುದಾದ್ರೆ ಬೆರಳು ತೋರಿಸಿರೋ ನುಂಗೋ ಜಾತಿ ಅಂತ ಹೇಳೋದು, ಆ ಸ್ವಭಾವ ನನ್ನಲ್ಲಿತ್ತು. ಮತ್ತೆ ಒಂದು ಯಾವುದೇ ಒಂದು ಹಾಡನ್ನಾಗಲಿ, ಭಜನೆ ಆಗಲಿ ಅಥವಾ ಒಂದು ಭಕ್ತಿ ಸಂಗೀತ ಆಗಲಿ ಒಮ್ಮೆ ಕೇಳಿದರೆ ಅದೇ ರೀತಿ ಹಾಡ್ತಾ ಇದ್ದೆ. ಅಂತ ಒಂದು ಮನಸ್ಥಿತಿ ಇತ್ತು ನನ್ನಲ್ಲಿ. ಅದು ನನಗೆ ಇದಕ್ಕೆಲ್ಲ ಪೂರಕ ಆಯಿತು ಅಂತ ಹೇಳ್ತಾ ಇದ್ದೇನೆ. ಆರಂಭದಲ್ಲಿ ನೀವು ಚೆಂಡೆ ಮದ್ದಳೆ ಅಂದ್ರೆ ಹಿಮ್ಮೇಳವನ್ನೇ ಅಭ್ಯಾಸ ಮಾಡಿದ್ದು, ಹಿಮ್ಮೇಳ ವಾದಕರಾಗಿ ಆರಂಭಿಸಿದ್ದು. ಹೌದು. ಒಂದು ವರ್ಷ ಏನು ಅಂತ ಹೇಳಿದ್ರೆ ಕುಂಡಾವು ಮೇಳ ಅಂತ ಒಂದು ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ನಾಗರಾಜ್ ಶೆಟ್ಟರು ಎಂಬವರು ಕುಂಡಾವು ಮೇಳ ಸ್ಟಾರ್ಟ್ ಮಾಡಿದರು. ಆ ಸಂದರ್ಭದಲ್ಲಿ ಒತ್ತು ಮದ್ದಳೆಯಾಗಿ ನಾನು ಮತ್ತೆ ಪ್ರಧಾನ ಚೆಂಡೆ ಮಾತಕರಾಗಿ ಮದ್ದಗಾರರಾಗಿ ಪದ್ಯಾಣ ಶಂಕರನಾರಾಯಣ ಭಟ್ರು, ಪದ್ಯಾಣ ಗಣಪತಿ ಭಟ್ರು, ಹಾಗೆ ಏನು ಅಂತ ಹೇಳಿದ್ರೆ ಸಂಗೀತ ಮಾಡಿ ಮತ್ತೆ ಒಂದು ರಾತ್ರಿ 12 ಗಂಟೆವರೆಗೆ ಭಾಗವತಿಗೆ ಮತ್ತೆಬ್ಬರು ಭಾಗವತರು, ಈ ರೀತಿ ಇತ್ತು. ಆಗ ನನಗೆ ಅದು ಮೊದಲ ಅನುಭವ. ಉಪ್ಪಿನಂಗಡಿಯಲ್ಲಿ ಕರ್ನಾಟಕ ಮೇಳದ ಯಕ್ಷಗಾನ ಪ್ರದರ್ಶನ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನನ್ನ ಭಾವ ಅಂದರೆ ಹರಿನಾರಾಯಣ ಬೈಪಡಿತಾಯರು ಕರ್ಕೊಂಡು ಹೋದರು ನನ್ನನ್ನು ಯಕ್ಷಗಾನ ಕಾರ್ಯಕ್ರಮಕ್ಕೆ. ಅಲ್ಲಿ ಮಂಡೆಚ್ಚರ ಪರಿಚಯ ಆಯಿತು. ಈ ಮಂಡೆಚ್ಚರಿಗೂ ಈ ಅಮ್ಮಣ್ಣರಿಗೂ ಮೊದಲೇ ಸಂಬಂಧ ಇತ್ತು ಅಂತ ಗೊತ್ತಾದ ನನಗೆ ಅಲ್ಲಿ. ಮಂಡೆಚ್ಚರು ಅವರು ಸ್ವಭಾವತಃ ಬೆಳ್ಳಾರೆ, ಅವರ ಊರು ಬೆಳ್ಳಾರೆ, ನಾವು ಪಂಜದವರು. ಪಂಜಕ್ಕೂ ಬೆಳ್ಳಾರಿಗೆ ಬಹಳ ಹತ್ರ. ನನ್ನ ಚಿಕ್ಕಪ್ಪ ಮತ್ತು ಮಂಡೆಚ್ಚರು ಬಹಳ ಅನ್ಯೋನ್ಯತೆ ಅವರೊಳಗೆ. ಅವರು ಮೊದಲು ಏನು ಅಂತ ಹೇಳಿದ್ರೆ ಮಂಡೆಚ್ಚರು ವೇಷ ಮಾಡ್ತಾ ಇದ್ರಂತೆ, ನಾಟಕ ಕಂಪನಿ. ನನ್ನ ಚಿಕ್ಕ ತಂದೆ ಏನು ಇದೆ ವಿಷ್ಣುವಮ್ಮಣ್ಣಯ್ಯರು ಅಂತ, ಅವರು ಚಿತ್ತರಂಜನ ಯಕ್ಷಗಾನ ನಾಟಕ ಸಭಾ ಅಂತ ಒಂದು ಮಾಡ್ಕೊಂಡಿದ್ದು. ಅಂದರೆ ಯಕ್ಷಗಾನ ಮತ್ತು ನಾಟಕವನ್ನು ಸೇರಿಸಿ ಅದರಲ್ಲಿ ಮಂಡೆಚ್ಚರು ವೇಷ ಮಾಡ್ತಾ ಇದ್ರಂತೆ ಮೊದಲು ಹುಡುಗಾಟಿಕೆಯಲ್ಲಿ. ಹಾಗೆ ಅಮ್ಮಣ್ಣಯ್ಯರಿಗೂ ಮಂಡೆಚ್ಚರಿಗೂ ಮೊದಲು ಒಂದು ಸಂಬಂಧ ಇತ್ತು. ಈ ಹರಿನಾರಾಯಣ ಬೈಪಡಿತಾರನ್ನ ಅವರಿಗೆ ಪರಿಚಯ ಮಾಡಿಸಿದರು. ಈ ಹುಡುಗ ಚೆನ್ನಾಗಿ ಮೃದಂಗ ಎಲ್ಲ ಬಾರಿಸ್ತಾನೆ, ನಿಮಗೆ ಆಗುವುದಾದರೆ ಒಮ್ಮೆ ಒಂದು 4 ಪದ್ಯಕ್ಕೆ ಬಾರಿಸಲಿಯಾ ಅಂತ. ಅಯ್ಯೋ ಬಾರಿಸಲಿಯಪ್ಪ ಅಂತ ಹೇಳಿದರು. ಅದರಡಿಯಲ್ಲಿ ಭಾವ ಹೇಳಿದ್ದಾರೆ ನೋಡಿ, ಅವರು ನೀವು ಬಾರಿಸುವಾಗ ಎಲ್ಲಿಯಾದರೂ ಎಡೆಯಲ್ಲಿ ಮಂಡೆಚ್ಚರು ಅವರ ಮೊದಲಗಾರನ್ನು ಕರೆದ್ರೆ ನೀವು ಎದ್ದು ಬಿಡಿ ಅಂತ ಮೊದಲೇ ಹೇಳಿಬಿಟ್ಟಿದ್ದಾರೆ. ನಾನು ಹೆದರುತ್ತಾ ಮಂಡೆಚ್ಚರಿಗೆ 4 ಪದ್ಯಕ್ಕೆ ಮೃದಂಗ ಬಾರಿಸಿದೆ. ಬಾರಿಸಿ ಆಗುವಾಗ ಮೊದಲನವರು ಮೊದಲಗಾರರಿದ್ದರು ಕಾಂಚಾರ ನಾರಾಯಣ ಭಟ್ರು ಅಂತ. ಅವರನ್ನು ಹೇಳಿದರು, ನೀನು ಮನೆಗೆ ಹೋಗಿ ಬೆಳಗ್ಗೆವರೆಗೆ ಇವನೇ ಬಾರಿಸಲಿ ಅಂತ. ಅದು ನನ್ನ ಮತ್ತು ಮಂಡೆಚ್ಚರ ಹಾಡಿಗೆ ನಾನು ಬಾರಿಸಿದ ನನ್ನ ಮೊದಲನ ಒಂದು ಅನುಭವ. ಕಂಪ್ಲೀಟ್ ಬೆವತ್ತು ಹೋಗಿದ್ದೆ. ಕೇವಲ 4 ಹಾಡಿಗೆ ಕುಳಿತವರು ಬೆಳಗ್ಗಿನವರೆಗೆ ಈ ಹುಡುಗನೇ ಮೊದಲೇ ಬಾರಿಸಲಿ ಅಂತ ಹೇಳಿದರು. ಮರು ದಿವಸ ಬೀಳ್ಕೊಂಡು ನಾವು ಮನೆಗೆ ಬಂದ್ವಿ. 1 ವರ್ಷ ಕಳೆದು ಮಂಡೆಚ್ಚರ ಕೇಳಿದ್ರು, ಆವತ್ತು ಮೃದಂಗ ಬಾರಿಸಿದ ಹುಡುಗ ಇದ್ದಾನಲ್ಲ ನಿಮ್ಮ ಅಳಿಯ, ಕರ್ನಾಟಕ ಮೇಳಕ್ಕೆ ಮೃದಂಗಕ್ಕೆ ಬಂದಾನ ಅಂತ. ಆ ವರ್ಷ ಕಾಂಚಾರ ನಾರಾಯಣ ಭಟ್ರು ಇಲ್ಲ, ವೆಂಕಟ ಮೊದಲಗಾರ ಚೆಂಡೆಗೆ, ನಾನು ಮೃದಂಗಕ್ಕೆ. ಭಾವ ಕೇಳಿದರು ಹೋಗ್ಬೋದು ಅಂತ. ಆಗ ನನಗೆ ಯಕ್ಷಗಾನಕ್ಕೆ ಆಟಕ್ಕೆ ಒಬ್ರು ಕರೀತಾರೆ ಅಂತ ಹೇಳಿದ್ರೆ ದೊಡ್ಡ ವಿಷಯ ಅಂತ, ಮತ್ತು ಅದು ಕೂಡ ಮಂಡೆಚ್ಚರೆ ಕರೆದ್ರು ಅಂತ. ಆದರೆ ಹೋದೆ ನಾನು. ಆ ವರ್ಷ ಒಂದು ತಿರುಗಾಟ ಮಂಡೆಚ್ಚರೆ ಒಟ್ಟಿಗೆ ನನಗಾಯಿತು. ಅಲ್ಲಿ ಮಂಡೆಚ್ಚರು ಕೆಲವು ಪ್ರಸಂಗಗಳ ಬಗ್ಗೆ, ಅದರ ಬಗ್ಗೆ. ಆಮೇಲೆ ನಾನು ಮಂಡೆಚ್ಚರ ಹಾಡಿದಾಗೆ ಹಾಡ್ತಾನೂ ಇದ್ದೆ. ಕೆಲವು ಸ್ತ್ರೀವೇಷದ ಪದ್ಯಗಳನ್ನೆಲ್ಲ ಪದ್ಯಾಣ ಶಂಕರನಾರಾಯಣ ಭಟ್ರು, ಆಗ ಪದ್ಯಾಣ ಶಂಕರನಾರಾಯಣ ಭಟ್ರು ಚೆಂಡೆಗೆ, ನಾನು ಮೃದಂಗಕ್ಕೆ. ಶಂಕರನಾರಾಯಣ ಭಟ್ರು ಮೃದಂಗ ಬಾರಿಸೋದು, ನಾನು ಸ್ತ್ರೀವೇಷದ ಕೆಲವು ಪದ್ಯಗಳನ್ನೆಲ್ಲ ಹಾಡೋದು, ಇದೆಲ್ಲ ನಡೆದೇ ಹೋಗ್ತಾ ಇತ್ತು, ನಡ್ಕೊಂಡೇ ಇತ್ತು. ಮಂಡೆಚ್ಚರು ಕೂಡ ಕೆಲವೆಲ್ಲ ಸಲಹೆಗಳನ್ನೆಲ್ಲ ಕೊಡ್ತಾ ಇದ್ರು ಚೌಕಿಯಲ್ಲಿ. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಪ್ರಸಂಗದ ಕೆಲವೆಲ್ಲ ಅನುಭವಗಳನ್ನು ಮಂಡೆಚ್ಚರು ನನಗೆ ಹೇಳ್ತಾ ಬಂದರು. ಪೌರಾಣಿಕ ಪ್ರಸಂಗ ಇದು, ಹೀಗೆ ಹೀಗೆ ಅಂತ. ಅದೆಲ್ಲ ಮನನ ಮಾಡಿಕೊಂಡೆ ನಾನು.
1981ನೇ ಇಸವಿಯಲ್ಲಿ ಶ್ರೀಧರ ಭಂಡಾರಿಯವರು ಪುತ್ತೂರು ಮೇಳವನ್ನು ಸ್ಟಾರ್ಟ್ ಮಾಡಿದರು. ಆ ವರ್ಷ ನನಗೆ ಒಂದು ಅವಕಾಶ ಕೊಡಿ, ಸಂಬಳ ಬೇಡ, ಭಾಗವತಿಗೆ ಅವಕಾಶ ಕೊಡಿ ಅಂತ ಕೇಳಿದೆ. ಆ ಪ್ರಕಾರವಾಗಿ ಮೇಳಕ್ಕೆ ಬನ್ನಿ, ಒಳ್ಳೆ ಸೆಟ್ಟು. ಆಗ ಶಂಕರನಾರಾಯಣ ಸ್ವಾಮಿಗಳು, ಕ್ರಿಶ್ಚಿಯನ್ ಬಾಬು, ಕಾವೂರು ಕೇಶವ, ಮೂಡುಬಿದ್ರ ಮಾಧವ ಶೆಟ್ಟರು, ಕುಳಿತಿಗೆ ನಾರಾಯಣಗೌಡ, ಕಾವೂರು ಕೇಶವ, ಇದು ತೊಡಿಕಾನ ಬಾಬು ಅಂತ ಶ್ರೀ ವೇಷದವರು, ಇವರೆಲ್ಲ ಸೇರಿ ಒಳ್ಳೆ ಗಜ ಸೆಟ್ಟು ಯಕ್ಷಗಾನ ಪ್ರಾರಂಭ ಆಯಿತು. ಆ ವರ್ಷ ಬಾಲೆ ನಾಗಮ್ಮ, ರಾಣಿ ಚಿತ್ರಾಂಗದ, ಶ್ರೀಧರ ಭಂಡಾರಿ ಇವತ್ತು ಕೂಡ ಅದನ್ನ ನೆನಪು ಮಾಡ್ತಾ ಇದ್ದಾರೆ. ಅಂತ ಹಾಡನ್ನು ನಾನು ಇಷ್ಟರವರೆಗೆ ಕೇಳಲಿಲ್ಲ ಅಂತ ಭಾಗವತಿಕೆ ಮಾಡಿದೆ. ಅಷ್ಟಾಗ ಅವರ ತಂದೆ ಕೇಳಿದರು, ಇವರು ಅಮ್ಮಣ್ಣರು ನನ್ನ ಮೇಳಕ್ಕೆ ಇರಲಿಯ ಭಾಗವತರು ಅಂತ. ಅಲ್ಲಿ ನನ್ನ ಭಾಗವತಿಗೆ ಗಟ್ಟಿಯಾಯಿತು. ಪುತ್ತೂರು ಮೇಳದಲ್ಲಿ 1 ವರ್ಷ ತಿರುಗಾಟ ಮಾಡಿದ್ರಲ್ಲಿ ಅವತ್ತು ಪುತ್ತೂರು ಜಾತ್ರೆಯಲ್ಲಿ ಪುತ್ತೂರು ಮೇಳದ ಆಟ, ಆ ಬದಿಯಲ್ಲಿ ಕರ್ನಾಟಕ ಮೇಳ, ಮತ್ತೊಂದು ಗದ್ದೆಯಲ್ಲಿ ಧರ್ಮಸ್ಥಳ ಮೇಳದ ಆಟ. ವಿಠಲ್ ಶೆಟ್ಟರು ಮತ್ತು ಮಂಡೇಚರು ಇಬ್ಬರು ಬಂದರು ಚೌಕಿಗೆ, ಬರುವ ವರ್ಷ ಕರ್ನಾಟಕ ಮೇಳಕ್ಕೆ ಬರಬೇಕು ಅಂತ. ಆಗ ಮಂಡೇಚರು ಇಡೀ ಭಾಗವತಿಗೆ ಮಾಡುವುದನ್ನು ಬಿಟ್ಟಿದ್ದಾರೆ. 82ರಿಂದ ಕರ್ನಾಟಕ ಮೇಳಕ್ಕೆ ಹೋದೆ. ಅಲ್ಲಿಯ ನಂತರದ ಜರ್ನಿಯನ್ನ ಮಾತಾಡೋಣ ವೀಕ್ಷಕರೇ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಮತ್ತೆ ಅಲ್ಲಿಂದ ಕರ್ನಾಟಕ ಮೇಳದಲ್ಲಿ ಆರಂಭ ಆಯಿತು ಅಂದ್ರೆ ದಾಮೋದರ ಮಂಡೇಚ ಅವರು ನಿಮಗೆ ಒಂದು ಗುರುವಿನ ಸ್ಥಾನದಲ್ಲಿ, ಹಾಗೆ ಸ್ಫೂರ್ತಿಯ ಸ್ಥಾನದಲ್ಲಿ ಇದ್ದವರು. ಅವರ ನಂತರದ ಸ್ಥಾನವನ್ನ ತುಂಬಿದವರು ನೀವು. ಆಗ ಜನರಿಂದ ಯಾವ ರೀತಿ ಪ್ರತಿಕ್ರಿಯೆ ಬಂತು ನಿಮಗೆ ಅಂತ? ಒಮ್ಮೆ ಆ ಮಾತು ಬಂದದ್ದು ಹೌದು. ದಾಮೋದರ ಮಂಡೇಚರ ನಂತರ ದಿನೇಶ್ ಅಮ್ಮಣ್ಣರು ಹೇಗೆ ಆದೀತ ಅಂತ, ಅದಕ್ಕೆ ಅಷ್ಟೇ ಪ್ರತಿಗೆ ಅದೊಂದು ಯಾವುದೋ ಒಂದು ಪತ್ರಿಕೆಯಲ್ಲಿ, ಯಾವ ಪತ್ರಿಕೆ ನನಗೆ ನೆನಪಿಲ್ಲ, ಆ ಪತ್ರಿಕೆಯಲ್ಲಿ ಅದು ಬಂದಿತ್ತು. ಅದಕ್ಕೆ ಅವ್ರು ಏನು ಹೇಳಿದರು ಅಂತ ಹೇಳಿದ್ರೆ, ಆ ಸ್ಥಾನವನ್ನು ತುಂಬಬಲ್ಲ ಸಮರ್ಥ ಭಾಗವತ ದಿನೇಶ್ ಅಮ್ಮಣ್ಣರು ಎಂಬೊಂದು ಮಾತಲ್ಲಿ ಬಂದಿತ್ತು. ಆಮೇಲೆ ದೇವರ ಅನುಗ್ರಹ ಎಷ್ಟು ತುಂಬಿದೇನೋ ನನಗೆ ಗೊತ್ತಿಲ್ಲ, ಅಂತೂ ಜನರು ಒಪ್ಪಿದ್ದಾರೆ. ಹೌದು. ಕುಂಟಾರು ಮೇಳದಲ್ಲಿ ಹಾಗೆ ಕರ್ನಾಟಕ ಮೇಳದಲ್ಲಿ ಸುದೀರ್ಘ ಒಂದು ತಿರುಗಾಟವನ್ನು ನಡೆಸಿದವರು ನೀವು. ಸೊ ಕರ್ನಾಟಕ ಮೇಳದ ಅನುಭವ ಹೇಗಿತ್ತು ಸರ್ ಆಗ? ಕರ್ನಾಟಕ ಮೇಳದ ಅದ್ಭುತ ಅನುಭವ. ಆ ಯಜಮಾನರು ಯಾರು ಈಗ ದಿವಂಗತರಾಗಿದ್ದಾರೆ, ವಿಠಲ್ ಶೆಟ್ಟರು, ಅವರ ಮಗ ದೇವಿಪ್ರಸಾದ್ ಶೆಟ್ಟಿ ಕಲ್ಲಾಡಿ, ಬಹಳ ಚೆನ್ನಾಗಿ ನೋಡಿದ್ದಾರೆ. ಮೇಳವನ್ನು ಬಹಳ ಚೆನ್ನಾಗಿ ನಡೆಸ್ತಾ ಬಂದರು. ಮತ್ತು ದೊಡ್ಡ ಒಂದು ಸೆಟ್ಟು ಅಂತ ಮೇಳವನ್ನು ಇನ್ನು ನಾವು ನೆನೆಸ್ಕೊಳ್ಳಿಕ್ಕಿಲ್ಲ. ಒಳ್ಳೆ ಸಮರ್ಥ ಕಲಾವಿದರು. ಇನ್ನು ಅದೇ ಸಮಯದಲ್ಲಿ ತುಳು ಪ್ರಸಂಗಗಳಿಗೆ ಭಾಗವತಿಕೆ ಮಾಡಿ ಸಾಕಷ್ಟು ಹೆಸರು ಗಳಿಸಿದ್ರಿ ನೀವು. ಅದ್ರ ಜೊತೆಗೆ ಆ ಮಣ್ಣಿನ ಭಾಷೆ ನಮ್ದೋದು. ಸೊ ಹಾಗೆ ಕೋಟಿ ಚೆನ್ನೈ ಇರ್ಬೋದು, ಕಾಡಮಲ್ಲಿಗೆ ಇರ್ಬೋದು, ಬೇರೆ ಬೇರೆ ಪ್ರಸಂಗಗಳು ಯಾವ ರೀತಿ ನಿಮಗೆ ಹೆಸರು ತಂದು ಕೊಡ್ತು? ಜನಮಣ್ಣನ ಭಾವನೆಗೆ ಬಹಳ ಹೆಸರು ತಂದು ಕೊಡ್ತು. ನಾನು ಯಾವುದೋ ಒಂದು ಕಚ್ಚೂರ ಮಾಲ್ತಿ ಯಾವುದೋ ಒಂದು ಪ್ರಸಂಗದಲ್ಲಿ ಬಂಗಾರು ಬಾಲೆ ಈ ಪಿದೈಪೋಡ ಮಗ ಅಂತ ಒಂದು ಹಾಡಿದ್ದೇನೆ. ಅದನ್ನು ಇವತ್ತು ಕೂಡ ಜನ ನೆನೆಸ್ತಾರೆ. ಕಳೆದ ವರ್ಷ ಪೊಳಲಿಯಲ್ಲಿ ಒಂದು ಕಾರ್ಯಕ್ರಮ ಆಗುವಾಗ ಜನಗಳ ಒಕ್ಕೊರಲಿನ ಧ್ವನಿ ಬಂತು, ಒಂದು ತುಳು ಪ್ರಸಂಗ ಹಾಡಬೇಕು, ಆ ಹಾಡನ್ನೇ ಹಾಡಬೇಕು ಅಂತ ಹಾಡಿದೆ. ನಾನು ಪೌರಾಣಿಕ ಪ್ರಸಂಗದಲ್ಲಿ ಅಷ್ಟು ಹಾಡಿದ್ದಕ್ಕೂ ಜನ ಕೊಡದ ಮನ್ನಣೆಯನ್ನು ಆ ಒಂದು ಹಾಡಿಗೆ ಕೊಟ್ಟರು. ಹಾಗಾದರೆ ಎಷ್ಟು ಆ ಮಣ್ಣಿನ ಭಾಷೆಯಲ್ಲಿ ಇರುವಂತಹ ಆ ಒಂದು ಸೊಗಡು ಏನು ಎಂಬುದು ನನಗೆ ಆಗ ಅರ್ಥ ಆಗಿದೆ. ಇದರಿಂದ ಹಿನ್ನಡೆ ಆಗಿದ್ದಿದ್ಯಾ ಅಂದ್ರೆ ಇವರು ತುಳು ಪ್ರಸಂಗಗಳಿಗೆ ಮಾತ್ರ ಪೌರಾಣಿಕ ಹಾಡೋದಕ್ಕೆ ಸಮರ್ಥರ, ಈ ರೀತಿಯ ಒಂದು ಭಾವನೆಗಳು ಒಮ್ಮೆ ಬಂದಿತ್ತು. ಅದನ್ನು ಒಮ್ಮೆ ಶೇಣಿಯವರು ಏನು ಅಂತ ಹೇಳಿದ್ರೆ, ನಮ್ಮ ಊರಲ್ಲಿ ಪಂಜದಲ್ಲಿ ಒಂದು ವಾಲಿಮೋಕ್ಷದಲ್ಲಿ ನನ್ನ ಹಾಡು ಕೇಳಿ ಆಮೇಲೆ ಅವರು ಅಡ್ಡನಡಕದಲ್ಲಿ ಒಂದು ಸನ್ಮಾನ ಮಾಡಿದರು. ಆಗ ಶೇಣಿಯವರ ಅಧ್ಯಕ್ಷರು. ಅವರು ಆ ಹಾಡನ್ನು ಕೇಳಿ, ಅಮ್ಮಣ್ಣರು ತುಳು ಪ್ರಸಂಗದ ಭಾಗವತರಲ್ಲ, ಅವರು ಪೌರಾಣಿಕ ಪ್ರಸಂಗದ ಭಾಗವತರು ಎಂಬುದಕ್ಕೆ ನಾನೇ ಅರ್ಥಧಾರಿಯಾಗಿ ವಾಲಿಯನ್ನು ಹೇಳಿದ್ದೇನೆ. ಅವರು ಅಮ್ಮಣ್ಣರು ಸಮರ್ಥ ಭಾಗವತರು. ಇವತ್ತು ಅಮ್ಮಣ್ಣರಿಗೆ ಸನ್ಮಾನ ಆಗ್ತಾ ಉಂಟು, ಆದರೆ ನನ್ನದಾದಂಥ ಒಂದು ಸನ್ಮಾನ ಉಂಟು ಅಂತ ಹೇಳಿ ಒಂದು ಶಾಲು ನನಗೆ ಹೊದಿಸಿ, ಎಲ್ಲಿಂದಲೂ ಒಂದು ಮಂಡೇಚರ ಒಂದು ಫೋಟೋ ಇತ್ತು, ಅದನ್ನು ತಂದು ನನಗೆ ಕೊಟ್ಟು ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ವಿಭಾಗದಲ್ಲಿ ಒಂದು ಮನ್ನಣೆಯನ್ನ ಗಳಿಸಿದವರು. ಜೊತೆಗೆ ದಾಮೋದರ ಮಂಡೇಚರರಿಂದ ನೀವೊಂದು ಸ್ಫೂರ್ತಿಗೊಂಡು ಕರ್ನಾಟಕ ಸಂಗೀತ ಶೈಲಿಯನ್ನ ಭಾಗವತಿಕೆಯಲ್ಲಿ ಅಳವಡಿಸಿದವರು. ಇದಕ್ಕೆ ಅಪಸ್ವರ ಕೇಳಿ ಬಂದಿಲ್ವಾ? ಸಂಗೀತ ಅಲ್ಲಿ ಯಕ್ಷಗಾನದಲ್ಲಿ ಸಂಗೀತ ಬಳಸಬಹುದಾ ಬೇಡವಾ? ಯಕ್ಷಗಾನದಲ್ಲಿ ಸಂಗೀತ ಅಂದ್ರೆ ಎಲ್ಲಾ ರಾಗಗಳು ಇರುವುದು ಸಂಗೀತ, ಶಾಸ್ತ್ರೀಯ ಸಂಗೀತ ರಾಗಗಳೇ. ಅದು ಏನು ಅಂತಂದ್ರೆ ಮಟ್ಟು ತಿಟ್ಟಿನಲ್ಲಿ ಮಾತ್ರ ಇರುವಂತದ್ದು. ಇಷ್ಟೇ. ಇದು ಬೆಳೆದು ಬಂದ ಒಂದು ಪರಂಪರೆಯಿಂದ ಬೆಳೆದು ಬಂದದ್ದು. ಇದು ಯಕ್ಷಗಾನದ ದಾಟಿ, ಯಕ್ಷಗಾನದ ಒಂದು ಕ್ರಮ ಅಂತ. ಯಕ್ಷಗಾನದ ಒಂದು ಈ ಪಾರಂಪರಿಕಕ್ಕೆ
ಧಕ್ಕೆ ಬಾರದ ರೀತಿಯಲ್ಲಿ ಅದನ್ನು ಶಾಸ್ತ್ರೀಯವಾದ ಸಂಗೀತವನ್ನು ಪೂರ್ಣವಾಗಿ ಅಳವಡಿಸದೆ ಒಂದು ಕೇಳುವವರಿಗೆ ಆ ಯಕ್ಷಗಾನಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಹಾಡುವುದೇ ಇದು ನಿಜವಾದ ಕ್ರಮ. ಹಾಗಂತ ಇದೇ ಅಮ್ಮಣ್ಣರು ನೀವು ಹಳೆಯ ಕ್ರಮದಲ್ಲಿ ಒಂದು ಹಾಡಿ ಅಂತ ಹೇಳಿದ್ರೆ ಹಾಡಲಿಕ್ಕೆ ನನಗೆ ಗೊತ್ತುಂಟು, ಹಾಡಿ ತೋರಿಸ್ತೇನೆ ನಾನು, ಹಳೆಯ ಕ್ರಮದ್ದೇ. ಆದರೆ ಇತ್ತೀಚಿನ ಯಕ್ಷಗಾನದ ಸಾಂಪ್ರದಾಯಿಕತೆ ಬಿಟ್ಟು ಹೋಗ್ತಾ ಇದೆ, ಮಟ್ಟುಗಳು ಬಿಟ್ಟು ಹೋಗ್ತಾ ಇದೆ ಅಂತ ಒಂದು ಕೇಳಿ ಬರ್ತಾ ಇದೆ ಯಕ್ಷಾಭಿಮಾನಿಗಳಿಂದ. ಏನೂ ಆಗಲಿಲ್ಲ. ಭಾಗವತರು ಜಾಗಟ ಹಿಡಿದೇ ಹಾಡ್ತಾರೆ, ಚೆಂಡೆಯವರು ನಿಂತುಕೊಂಡೇ ಚೆಂಡೆ ಬಾರಿಸ್ತಾರೆ. ನಾವೇನು ಮೊದಲೇ ಎಂತ ಯಾವುದು ಈ ಹಾಡನ್ನು ಹೀಗೆ ಹಾಡಬೇಕು ಅಂತ ಡಯಲಾಗ್ ಎಲ್ಲ ಇವರಿಗೆಲ್ಲ ಅರ್ಥಧಾರಿಗಳಿಗೆ ಹೇಳಿಕೊಟ್ಟು ನಮ್ಮದು ಏನಾದ್ರು ಕಂಪೋಸಿಂಗ್, ಮ್ಯೂಸಿಕ್ ಕಂಪೋಸಿಂಗ್ ಎಲ್ಲ ಮಾಡಿಕೊಂಡು ನಾವು ಹಾಡುವುದಲ್ಲ, ಸ್ಪಾಟಲ್ಲಿ ನಮಗೆ ಬರ್ತದೆ ಅದು. ಏನು ಧಕ್ಕೆ ಮಾಡಿದ್ದೇವೆ? ಇದು ಏನು ಅಂತ ಹೇಳಿದ್ರೆ ಇದು ಮಡಿವಂತಿಕೆಯನ್ನು ತೋರಿಸುವುದಷ್ಟೇ, ಪೂರ್ಣವಾಗಿ ಒಪ್ಪಿಕೊಳ್ಳುವುದಿಲ್ಲ ಅವರು, ಎದುರಿಗೆ ಮಾತ್ರ ಮಡಿವಂತಿಕೆ ಅಷ್ಟೇ. ಇದು ಮೊದಲಿಂದಲೂ ನಡ್ಕೊಂಡು ಬಂದಿದ್ದು. ಯಾಕಂದರೆ ಈ ತೊಂದರೆಯನ್ನು ಗುರುಗಳಾದ ದಾಮೋದರ ಮಂಡೆಚ್ಚರು ಕೂಡ ಅನುಭವಿಸಿದ್ದಾರೆ. ಮಂಡೆಚ್ಚರ ಪದ್ಯವೇ ಅಲ್ಲ, ಯಕ್ಷಗಾನ ಪದ್ಯವೇ ಅಲ್ಲ ಅಂತ ಹೇಳುವ ವರ್ಗ ಆಗಾಗಿದೆ. ಆಮೇಲೆ ಅದನ್ನೇ ಕೊಂಡಾಡಿದರು. ಯಾಕಂದರೆ ಅವರ ಗುರುಗಳು ಮೈಂದಪ್ರೈಗಳಿದ್ರು, ಅವರು ಚೆನ್ನೈಗೆ ಹೋಗಿ ಸಂಗೀತ ಕಲಿತು ಬಂದು ಭಾಗವತಿಕೆ ಮಾಡಿದವರು. ಅವರಿಂದ ಪ್ರಭಾವಿತರಾದವರು ದಾಮೋದರ ಮಂಡೆಚ್ಚರು. ಆಗಲೇ ಸಂಗೀತ ಇತ್ತು. ಆದರೆ ಸಂಗೀತ ಎಂಬುದೊಂದು ಮಟ್ಟು. ಸಿನಿಮಾ ಸಂಗೀತ, ಯಕ್ಷಗಾನ ಸಂಗೀತ, ಶಾಸ್ತ್ರೀಯ ಸಂಗೀತ, ದಕ್ಷಿಣಾದಿ, ಉತ್ತರಾದಿ ಸಂಗೀತ, ಇದೆಲ್ಲ ಪ್ರಾಕಾರಗಳು, ಇದರಿಂದ ಒಡೆದು ಬಂದಂಥ. ಅದಕ್ಕೆ ಯಾವುದೇ ಅದರ ಮೂಲಭೂತವಾದಂಥ ಯಾವುದೇ ಒಂದು ವಿಭಾಗಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಅದನ್ನು ಕೊಂಡೋಗೋದು ಜಾಣತನ. ಖಂಡಿತ ಭಾಗವತ್ರೆ, ನಿಮ್ಮ ಭಾಗವತಿಕೆಯ ಒಂದು ತುಣುಕನ್ನು ನೋಡ್ಕೊಂಡು ಬರೋಣ. ವೀಕ್ಷಕರೇ, ಭಾಗವತರ ಜೊತೆ ಇನ್ನಷ್ಟು ಈಗ ಹೋಗ್ತಾ ಇರುವಂತಹ ಯಕ್ಷಗಾನದ ಬಗ್ಗೆ ಚರ್ಚೆ ಮಾಡೋದಿದೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಯಕ್ಷಗಾನ ಸಾಹಿತ್ಯ ಅನ್ನುವಂಥದ್ದು ಕ್ಲಿಷ್ಟವಾಗಿರ್ಬೇಕಾ, ಶಬ್ದ ಭಂಡಾರ, ಶಬ್ದ ಶ್ರೀಮಂತದಿಂದ ತುಂಬಿರ್ಬೇಕಾ ಅಥವಾ ಸರಳವಾಗಿರ್ಬೇಕಾ? ನಿಮ್ಮ ಅಭಿಪ್ರಾಯ ಏನು ಸರ್? ನಾನು ಹೇಳುವ ಪ್ರಕಾರ ಯಕ್ಷಗಾನದ ಯಾವುದೇ ಸಾಹಿತ್ಯಗಳು ಸರಳವಾಗಿರಬೇಕು. ಯಾಕಂದ್ರೆ ಇದಕ್ಕೆ ಪೂರಕ ಏನು ಅಂತ ಹೇಳಿದ್ರೆ, ಇದು ಸತ್ಯ ಎಂಬುದಕ್ಕೆ ಪಾರ್ಥಿಸುಬ್ಬನ ಸಾಹಿತ್ಯವೇ ಇದಕ್ಕೆ ಕಾರಣ. ಚಂದದಿಂದ ಬಂದಳಬ್ಜಲೋಚನೆ ಅಂತ ಅದು ಹೇಳುವಾಗಲೇ ಅವಳು ಹೇಗೆ ಇದ್ದಾಳೆ ಎಂಬುದು ಕಲ್ಪನೆ ಆಗ್ತದೆ. ಮುದ್ದಣನಂತ ಮಹಾಕವಿಗಳು ಅವರಿಗೆ ಏನು ಅಂತ ಹೇಳಿದರೆ, ಅವರ ಕವಿತ್ವದ ಮೇಲೆ, ಸಾಹಿತ್ಯದ ಮೇಲೆ ಅವರಿಗೆ ಹೆಸರು ಬಂದದ್ದೇ ವಿನಃ ರಂಗದ ಬಗ್ಗೆ ಅವರಿಗೆ ಏನು ಗೊತ್ತಿರಲಿಲ್ಲ. ಸಾಹಿತಿಗಳು, ಕವಿಗಳು, ಶ್ರೇಷ್ಠ ಕವಿಗಳು. ಶೂರಪದ್ಮ ತನ್ನನ್ನು ಶಚಿಯನ್ನು ಬಯಸಿದ್ದಾನೆ ಅಂತ ಹೇಳುವಾಗ ಈ ವಿಷಯವನ್ನು ದೇವೇಂದ್ರ ಶಚಿಯಲ್ಲಿ ಆನಂದಮುಖಿ ಸುಂದರಾಂಗಿ ಅಂತ ಹೇಳಿಯಾನ. ಅದು ಕವಿತ್ವ, ಅದನ್ನು ನಾವು ವಿಮರ್ಶೆ ಮಾಡುವುದಲ್ವ. ದೊಡ್ಡ ಕವಿಗಳು ಅದು ಹಾಗೇ ಇರಲಿ, ಹಾಗೆ ಬೆಳೀಲಿ. ಅದು ರಂಗಕ್ಕೆ ಬರುವಾಗ ಸರಳತೆಯಿಂದ ಅದು ಯಕ್ಷಗಾನದಲ್ಲಿ ಸರಳತೆ ಅಲ್ಲ, ಮನುಷ್ಯನ ಜೀವನದಲ್ಲಿಯೂ ಆ ಸರಳತೆ ಬೇಕು ಅಂತ ನಾನು ಹೇಳೋದು. ಖಂಡಿತ. ಇನ್ನು ಸರ್, ತೆಂಕುತಿಟ್ಟಿನ ಭಾಗವತಿಕೆ ವಿಚಾರಕ್ಕೆ ಬಂದಾಗ, ತೆಂಕುತಿಟ್ಟಿನ ಏರು ಪದಗಳಲ್ಲಿ ಸಾಹಿತ್ಯಗಳು ಸರಿಯಾಗಿ ಕೇಳಿಸೋದಿಲ್ಲ, ಜನರನ್ನ ಮುಟ್ಟೋದಿಲ್ಲ ಅಂತಾರೆ. ಕೇಳಿಸಬೇಕು ಅಂತ ಹೇಳೋದು ನಾನು. ಯಾಕಂತ ಹೇಳಿದ್ರೆ, ನಿಧಾನವಾಗಿ ಪದ್ಯಗಳನ್ನು, ಪದ್ಯಕ್ಕೆ ಸಾಹಿತ್ಯ ತಾಳಕ್ಕೆ ಆ ಸಾಹಿತ್ಯಗಳು ಜೋಡಣೆ ಆಗುವಾಗ ಅದು ಸ್ವಾಭಾವಿಕವಾಗಿ ಅರ್ಥ ಆಗ್ತದೆ. ಅದು ಅರ್ಥ ಆಗಬೇಕು ಅಂತ ಕೇಳೋದು ನಾನು. ಏರು ಪದ್ಯಗಳು ಸಾಮಾನ್ಯವಾಗಿ ಜಾರಿಕೊಂಡು ಹೋಗುವ ಕ್ರಮ ಉಂಟು.
ಹಾಗಂತ ಈಗ ನಾವು ತಾಳಮದ್ದಲೆಯಲ್ಲೆಲ್ಲ ಹಾಡುವಾಗ ಅದನ್ನು ನಿಧಾನವಾಗಿ ಅರ್ಥಗರ್ಭಿತವಾಗಿ ಹಾಡ್ತೇವೆ. ನೀವು ಗಾನವೈಭವದಲ್ಲಿ ಇರ್ಬೋದು, ತಾಳಮದ್ದಲೆಯಲ್ಲಿ, ಹಾಗೆ ಯಕ್ಷಗಾನ ಭಾಗವತರಾಗಿ ಎಲ್ಲ ಒಂದು ರಂಗದಲ್ಲಿ ದ್ವಂದ್ವ ಹಾಡುಗಾರಿಕೆ ಭಾಗವತಿಕೆಯಲ್ಲೂ ಭಾಗವಹಿಸ್ತಾ ಇದ್ದೀರಾ. ಭಾಗವತನಿಗೆ ಚಾಲೆಂಜ್ ಅನಿಸುವಂತ ಕ್ಷಣಗಳು ಯಾವುದು ನಿಮಗೆ? ಭಾಗವಂತನಿಗೆ ಚಾಲೆಂಜ್ ಅನಿಸುವ ಕ್ರಮ ರಂಗ ನಿರ್ಮಾಣ. ರಂಗ ಸಾಯಬಾರದು, ಅದು ಜೀವಂತವಾಗಿರಬಾರದು. ಗಾನವೈಭವ ಮತ್ತೊಂದು ಹೇಳಿದ್ದಲ್ಲ, ರಂಗವನ್ನು ಸಾಕ್ಷಾತ್ಕರಿಸುವಂತಹ ಶಕ್ತಿ ಅದು ಭಾಗವತನಿಗೆ ಬೇಕು. ಅದು ಅವನೇ ಚಾಲೆಂಜ್. ಭಾಗವತರು ಏನೋ ಪದ್ಯ ಭಾರಿ ಚಂದ ಹೇಳಿದ್ರು, ಅಲ್ಲಿ ವೇಷ ಸಾಯ್ತಾ ಉಂಟು. ಏನು ಮಾಡ್ಬೇಕವ? ದುಃಖದ ಪದ್ಯವನ್ನು 4 ಗಂಟೆ ಹೇಳಿದ್ರೆ ಅವ ಏನು ಮಾಡಬೇಕು? ಮನುಷ್ಯನಿಗೆ ದುಃಖ ಎಷ್ಟು, ಒಂದು ಕ್ಷಣ ಅಲ್ವಾ ಕಣ್ಣೀರು ಬರುದು, ಮತ್ತೆ ಅದನ್ನು ಮರಿತಾನೆ, ಮತ್ತೆ ವಾಸ್ತವಕ್ಕೆ ಬರ್ತಾನೆ. ನಾವು ರಂಗದಲ್ಲಿ ಅದನ್ನು ಸಾಕ್ಷಾತ್ಕರಿಸಬೇಕು, ಅದು ಅವನ ಚಾಲೆಂಜ್. ಓಹ್, ಅಷ್ಟೊಂದು ಜಾಗವನ್ನು ಆ ಭಾಗವತರು ಎಷ್ಟು ಚಂದ ಕೊಂಡು ಹೋದ್ರು ಅಂತ, ಅದು ಅವನ ಚಾಲೆಂಜ್. ತಂಡವನ್ನು ಮುನ್ನಡೆಸುವಂತದ್ದೇ ಸೂತ್ರಧಾರಿಕೆ, ಅದು ಭಾಗವತಿಗೆ. ನಾನು ಹಾಡುವಾಗ, ನಾನು ಇನ್ವಾಲ್ವ್ ಆಗುವಾಗ, ಸಭೆಯಲ್ಲಿ ಒಬ್ಬ ಇನ್ವಾಲ್ವ್ ಆಗಿ ಒಂದು ಹನಿ ಕಣ್ಣೀರು ಬಂದರೆ ನನ್ನ ಹಾಡಿಗೆ ಸಾರ್ಥಕ್ಯತೆ ಬಂತು ಅಂತ ಗ್ರಹಿಸುವ. ನನಗೆ ಕ್ಲಾಪ್ ಬೇಡ, ವಿಸಿಲ್ ಬೇಡ, ನನಗೆ ಏನು ಬೇಡ, ಸುಮ್ಮನೆ ಕೂತು ಒಂದು ಕ್ಷಣ ಆಸ್ವಾದಿಸಿದ್ರೆ ಸಾಕು. ಅಲ್ಲಿ ನನ್ನ ಧನ್ಯತೆ, ನನ್ನ ಸಾರ್ಥಕ್ಯತೆಯನ್ನು ನಾನು ಕಲ್ಪಿಸಿಕೊಳ್ಳುತ್ತೇನೆ. ಖಂಡಿತ ಸರ್. ಯಕ್ಷಗಾನದ ಭಾಗವತಿಕೆಯಲ್ಲಿ ಇರ್ಬೋದು, ಹಾಗೆ ವೇಷಗಾರಿಕೆಯಲ್ಲಿ ಅಂದಿನಿಂದಿನವರೆಗೆ ಹಲವಾರು ಸ್ಥಿತಿಯಂತ್ರಗಳಾಗಿವೆ. ಈ ಬದಲಾವಣೆ ಬಗ್ಗೆ ಏನು ಹೇಳ್ತೀರಾ ಸರ್? ಕಾಲಾಯ ತಸ್ಮೈ ನಮಃ. ಕಾಲಕ್ಕೆ ಸರಿಯಾಗಿ ಮನುಷ್ಯರು ಬದಲಾಗ್ತಾರೆ, ಕಲೆಯೂ ವ್ಯತ್ಯಾಸ ಆಗ್ತದೆ. ಆದರೆ ನಾನು ಕೇಳಿಕೊಳ್ಳುವುದು ಒಂದೇ, ಆ ಮೂಲ ಸ್ವರೂಪಕ್ಕೆ, ಆ ಮೂಲ ಬಿಂಬ ಉಂಟಲ್ವ, ಅದಕ್ಕೆ ತೊಂದರೆ ಆಗದಾಗ ನೋಡಿಕೊಳ್ಳಿ. ಬೆಳೀಲಿ, ಯಕ್ಷಗಾನ ಬೆಳೀಲಿ, ಇನ್ನಷ್ಟು ಬೆಳೀಲಿ, ಉಳಿಬೇಕು. ಬೆಳೆಯುವುದು ಮುಖ್ಯ ಅಲ್ಲ, ಯಕ್ಷಗಾನ ಹಾಗೆ ಉಳಿಬೇಕು. ಯಾಕಂದ್ರೆ ನಾವು ನಮ್ಮ ಅನ್ನದ ಕಲೆ ಅದು, ನಾವು ಊಟ ಮಾಡಿದ ಕಲೆ, ನಾವು ಬೆಳೆದ ಕಲೆ, ನಾವು ಕೀರ್ತಿವಂತರಾದ ಕಲೆ ಅದು. ಅದು ಮುಂದಿನ ಪೀಳಿಗೆಗೂ ಹಾಗೆ ಬೆಳೆದು ಬರಲಿ. ಆದರೆ ಮೂಲ ಬಿಂಬಕ್ಕೆ ಮಾತ್ರ ತೊಂದರೆ ಮಾಡಬೇಡಿ. ಯಕ್ಷಗಾನ ಹಾಗೆ ಇರಲಿ, ಬೆಳೀಲಿ, ಉಳೀಲಿ ಅಂತ ಹೇಳೋದು. 41 ವರ್ಷದ ಕಲಾ ಜೀವನದಲ್ಲಿ ನಿಮಗೆ ಸಂತೃಪ್ತಿ ಇದೆಯಾ ಸರ್ ಭಾಗವತರಾಗಿ? ಧಾರಾಳ ಸಂತೃಪ್ತಿ. ಅದು ಕೂಡ ನಾನು ಎಡೆನೀರು ಮೇಳಕ್ಕೆ ಬಂದ ನಂತರ ಸ್ವಾಮಿಗಳ ಕೃಪೆ, ಅವರ ಪ್ರೀತಿ, ಅವರ ವಿಶ್ವಾಸ, ಅವರ ಅನುಗ್ರಹ, ಆಶೀರ್ವಾದದ ಮೇಲೆ ಬಹಳ ತೃಪ್ತಿ ಹೊಂದ್ತಾ ಇದ್ದೇನೆ ನಾನು. ಬಹಳ ತೃಪ್ತಿ ಅಂತ ಹೇಳಿದ್ರೆ, ಇದು ಈ ಜನ್ಮದ ಪುಣ್ಯ ಅಲ್ಲ. ಇಷ್ಟು ವರ್ಷ ದುಡಿದದ್ದಕ್ಕೆ ದೇವರು ಕೊನೆಗಾದ್ರೂ ನನಗೆ ಒಂದು ಒಳ್ಳೆ ಜಾಗವನ್ನು ಹೊಂದಿಸಿದ್ರು ಎಂಬ ಒಂದು ಧನ್ಯತಾಭಾವ. ನಿಮ್ಮ ಕುಟುಂಬಸ್ಥರ ಬೆಂಬಲ ಯಾವ ರೀತಿ ಇದೆ? ನಿಮ್ಮ ಮನೆಯವ್ರದ್ದು ಇರ್ಬೋದು? ಧಾರಾಳ ಇದೆ, ಧಾರಾಳ ಬೆಂಬಲ ಉಂಟು. ಈಗ ನೋಡಿ, ನನ್ನ ಮನೆಯಲ್ಲಿ ನಾನು ಯಕ್ಷಗಾನಕ್ಕೆ ಬಂದರೆ ಮನೆಯಲ್ಲಿ ಯಾರಿಲ್ಲ, ಅವಳೊಬ್ಬಳು. ತೋಟ ನೋಡಬೇಕು, ಸ್ವಲ್ಪ ಜಮೀನೆಲ್ಲ ಉಂಟು, ಆದರೆ ಇದನ್ನು ನಿಭಾಯಿಸಬೇಕಲ್ವ, ಅದು ನಮಗೆ ಗೊತ್ತಾಗೋದಿಲ್ಲ. ಏನಂತ ಹೇಳಿದ್ರೆ, ಒಬ್ಬ ಕಲಾವಿದ ಹೊರಗಡೆ ಹೋಗಿ ಅವನ ಬೇಸರಗಳನ್ನು, ತೊಂದರೆಗಳನ್ನು ಕಳೀತಾನೆ. ಮನೆಯಲ್ಲಿ ಇದ್ದುಕೊಂಡು ಆ ಕಲಾವಿದನನ್ನು ಪ್ರೋತ್ಸಾಹಿಸಿ ಕಳಿಸುವಂತಹ ಒಂದು ಶಕ್ತಿ ಉಂಟಲ್ವ ಮನೆಯಲ್ಲಿ, ಒಂದು ಚೇತನ. ಆ ವೇದನೆ ಯಾರಿಗೂ ಅರ್ಥ ಆಗೋದಿಲ್ಲ. ನಾವು ಸನ್ಮಾನವನ್ನು ಅನುಭವಿಸ್ತೇವೆ, ನಾವು ಸನ್ಮಾನ ಅಲ್ಲ, ಆ ಸನ್ಮಾನ ಅದಕ್ಕೆ ಸಲ್ಲಬೇಕಾಗ್ತದೆ. ಖಂಡಿತ ಸರ್. ಕೊನೆಯದಾಗಿ, ಯಕ್ಷಗಾನದಲ್ಲಿ ಹಲವಾರು ಬದಲಾವಣೆ ಮಧ್ಯೆಯೂ ಯಕ್ಷಗಾನ ಯಾವ ರೀತಿ ಬೆಳಿಬಹುದು ಅಂತ ಹೇಳಿ ನಿಮ್ಮ ಒಂದು ಕಾಲದಲ್ಲಿ, ಈ ಟೆಂಟಿನ ಮೇಳಗಳನ್ನಿತ್ತ ಸಮಯದಲ್ಲಿ ಯಕ್ಷಗಾನ ಇನ್ನು ಆಯ್ತು, ನೀ ಯಾರಿಗೆ ಬೇಡ ಅಂತ ಒಂದು ಹೇಳುವ ಒಂದು ಕಾಲ ಒಮ್ಮೆ ನಿರ್ಮಾಣ ಆಗಿತ್ತು. ಆದರೆ ನಾನು ಅದನ್ನು ಒಪ್ಪಲಿಲ್ಲ. ಆಮೇಲೆ ಈಗಿನ ಪ್ರತಿಯೊಂದು ಕಾಲೇಜಲ್ಲಿ ಆಗಲಿ, ಪ್ರತಿಯೊಂದು ಯಕ್ಷಗಾನ ಕ್ಲಾಸ್ ಆಗಲಿ, ಹೊರಗಡೆ ಆಗಲಿ, ಎಲ್ಲ ದಿಕ್ಕಿನಲ್ಲಿ ಯಕ್ಷಗಾನಕ್ಕೆ ಬಹಳ ಪ್ರೋತ್ಸಾಹ ಸಿಗ್ತಾ ಉಂಟು. ಆದರೆ ಅದು ಯಕ್ಷಗಾನದ ರೀತಿಯಲ್ಲೇ ಮುಂದುವರಿದರೆ ಬಹಳ ಒಳ್ಳೆಯದು. ಟಿಸಿಲು ಹೊಡೆಯಬಾರದು, ಅದು ಬೇರೆ ದಾರಿ ಹಿಡಿಬಾರದು ಅಂತ ಇಷ್ಟೇ ನನ್ನ ಕೇಳಿಕೆ. ಯಾಕಂದರೆ ಯಕ್ಷಗಾನ ಉಳಿತದೆ, ಬೆಳೀತದೆ. ನಾವು ಬೆಳೆಸಬೇಕು, ನಾವು ಉಳಿಸಬೇಕು, ದಾರಿ ತಪ್ಪದಾಗೆ ನಾವು ನೋಡಿಕೊಳ್ಬೇಕು. ಖಂಡಿತ ಸರ್. ಹಿರಿಯ ಭಾಗವತರಾಗಿ ನಿಮ್ಮ ಮಾರ್ಗದರ್ಶನ ಕಿರಿಯರಿಗೆ ಯಾವತ್ತೂ ಹೀಗೆ ಇರಲಿ, ಹಾಗೆ ನಿಮ್ಮ ಕಲಾಪಯಣ ಯಕ್ಷಗಾನಕ್ಕೆ ಇನ್ನಷ್ಟು ಸಾಕಷ್ಟು ಕೊಡುಗೆಯನ್ನು ನೀಡಲಿ ಅಂತ ನಾವು ಬಯಸ್ತೀವಿ. ಇಷ್ಟು ಹೊತ್ತು ನಮ್ಮ ಸಂದರ್ಶನಕ್ಕೆ ನೀವು ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಸರ್. ಎಲ್ರಿಗೂ ಧನ್ಯವಾದಗಳು. ಕೇಳಿದಂಥ, ನೋಡಿದಂಥ ಎಲ್ಲ ಪ್ರೇಕ್ಷಕರಿಗೂ, ಸುದ್ದಿ ಟಿವಿಯ ಎಲ್ಲ ವರ್ಗದವರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನಮಸ್ಕಾರ. ವೀಕ್ಷಕರ, ಕೊನೆಯದಾಗಿ ದಿನೇಶ್ ಅಮ್ಮಣ್ಣಯವರ ಮತ್ತೊಂದು ಭಾಗವತಿಕೆಯ ವಿಡಿಯೋ ತುಣುಕನ್ನ ನೋಡ್ಕೊಂಡು ಬನ್ನಿ.
ಜಾನಕಿ ಎನ್ನುವ ಕಾವ್ಯನಾಯಕಿ ಅಮ್ಮ ವೀಕ್ಷಕರೇ, ನೋಡಿದ್ರಲ್ಲ, ಮುಂದಿನ ವಾರ ಮತ್ತೊಬ್ಬ ಶ್ರೇಷ್ಠ ಕಲಾವಿದನ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.